ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ KCET ರ್ಯಾಂಕನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಇಷ್ಟು ಎಫರ್ಟ್ ಹಾಕಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಹಾಗಾಗಿರೋದ್ರಿಂದ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಈಗ ಬರೋಣ ಡೈರೆಕ್ಟಾಗಿ ಟಾಪಿಕ್ಗೆ. KCET 2026 ನೀವು ಆಲ್ರೆಡಿ KCET ಎಕ್ಸಾಮನ್ನು ಕಂಪ್ಲೀಟ್ ಮಾಡಿರ್ತೀರಾ. ಹಾಗೆ ಥಿಯರಿ ಎಕ್ಸಾಮು ಕಂಪ್ಲೀಟ್ ಆಗಿದೆ. ಥಿಯರಿ ರಿಸಲ್ಟ್ಸ್ ಬಂದಿದೆ ಆಲ್ರೆಡಿ. ಹಾಗೆ KCET ಆನ್ಸರ್ ಕೀ ಸಹ ರಿಲೀಸ್ ಮಾಡಿದ್ದಾರೆ. ಈಗ ನಿಮ್ಗೊಂದು ಅಪ್ರಾಕ್ಸಿಮೇಟ್ ನಂಬರ್ ಗೊತ್ತಿರುತ್ತೆ KCETನಲ್ಲಿ ನಿಮ್ಮದು ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ. ಬಿಟ್ಟರೆ 1 or 2 ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಬಿಟ್ಟರೆ ನಿಮಗೆ ಫೈನಲ್ ಆನ್ಸರ್ ಕೀ ರಿಲೀಸ್ ಮಾಡಿದಾಗ ತುಂಬ ವೇರಿಯೇಷನ್ಸ್ ಏನೂ ಆಗಲ್ಲ. ನಿಮಗೆ ಹಾರ್ಡ್ಲಿ ಅಂದರೆ ಒಂದು 2 to 3 ಮಾರ್ಕ್ಸ್ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಕ್ ಪ್ಲಸ್ ಆರ್ ಮೈನಸ್ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ನಿಮಗೆ ಫೈನಲ್ ಆನ್ಸರ್ ಕೀ ರಿಲೀಸ್ ಮಾಡಿದಾದಮೇಲೆ ಕೆಲವೊಂದು ಕ್ವಶನ್ಗಳಿಗೆ 2 ಆಪ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾವುದಾದ್ರು ಒಂದು ಗ್ರೇಸ್ ಮಾರ್ಕ್ಸನ್ನು ಸಹ ಕೊಡ್ಬೋದು. ಬಿಟ್ಟರೆ ನಿಮಗೆ ಯಾವುದೇ ತುಂಬ ಚೇಂಜಸ್ ಆಗುವಂಥ ಚಾನ್ಸಸ್ ಇಲ್ಲ. ಸೊ ನಿಮಗೆ ಅಂದರೆ ನಿಮ್ಮ ಹತ್ರ ಫೈನಲಿ KCET ಮಾರ್ಕ್ಸ್ ರೆಡಿ ಇದೆ ಈಗ. ಹಾಗೆ ಥಿಯರಿ ಮಾರ್ಕ್ಸು ಸಹ ರೆಡಿ ಇದೆ. ಹಾಗಾದರೆ ಈಗ KCET ರ್ಯಾಂಕನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹಾಗೆ ನಿಮ್ಮ ರ್ಯಾಂಕ್ ಏನು ಬರುತ್ತೆ KCETಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಸೊ ನಿಮಗೆ ಗೊತ್ತಿರಲಿ, ಫಸ್ಟು ನಿಮಗೆ ಇದು ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಏನಿದು ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತಂದರೆ ಈಗ ನೋಡೋಣ ಡೀಟೇಲ್ ಆಗಿ. ಓಕೆ, ನೀವು ನೋಡ್ತಿರ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನಿಮಗಿಲ್ಲಿ ನಾರ್ಮಲೈಸ್ ಮಾರ್ಕ್ಸ್ ಅಂತ. ಈಗ ನಿಮ್ಮ ಥಿಯರಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ 50% ಥಿಯರಿ 50% KCET ಮಾರ್ಕ್ಸನ್ನು ತೊಗೊಂಡು ನಿಮಗೆ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಬಟ್ ಯಾವ ರೀತಿಯಾಗಿ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ಈ ರೀತಿಯಾಗಿ. ಸೊ ಯೂಶಲಿ KCETನಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತ. ಏನಿದು ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತಂದರೆ ನಿಮ್ಮ 50% KCET ವೇಟೇಜು, 50% ಬೋರ್ಡ್ಸ್ ಥಿಯರಿ ಬೋರ್ಡ್ಸಿನ ಮಾರ್ಕ್ಸನ್ನು ತೊಗೊಂಡು ನಿಮಗೆ ಫೈನಲ್ ಆಗಿ ನಿಮಗೆ ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತ ಅಂದರೆ ಫಾರ್ 100 ತೊಗೊಂಡು ಅದ್ರ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಯಾವ ರೀತಿಯಾಗಿ ನಾರ್ಮಲೈಸ್ಡ್ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ನಾರ್ಮಲೈಸ್ಡ್ ಮಾರ್ಕ್ಸ್ ಫಾರ್ ದ 100ಗೆ ಕ್ಯಾಲ್ಕುಲೇಟ್ ಮಾಡೋದು ಜಸ್ಟ್ ಲೈಕ್ ಪರ್ಸೆಂಟೇಜ್ ಥರ. ಬಟ್ ಇಟ್ಸ್ ಪರ್ಸೆಂಟೇಜ್ ಅಲ್ಲ, ಆ್ಯಕ್ಚುಲಿ ಇದು ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತ. ಸೊ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ನೀವು ನೋಡ್ಬೋದು, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾರ್ಮಲೈಸ್ಡ್ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. PCM ಆರ್ PCB ಮಾರ್ಕ್ಸಿಂದ KCET ನಿಮ್ಗೆ ಗೊತ್ತಿದೆ. ಇಂಜಿನಿಯರಿಂಗ್ ಆದರೆ PCM ಕನ್ಸಿಡರ್ ಮಾಡ್ತಾರೆ. ಬಯಾಲಜಿ ರಿಲೇಟೆಡ್ ಕೋರ್ಸಸ್ಗಾದರೆ PCB ಅನ್ನು, ಫಾರ್ ಎಕ್ಸಾಂಪಲ್ BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿಗೆ ಬಂದರೆ ನಿಮಗೆ PCB ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಇಂಜಿನಿಯರಿಂಗ್ ಬಂದರೆ PCM ಮಾರ್ಕ್ಸನ್ನು ತೊಗೊಳ್ತಾರೆ. ಸೊ ನಿಮ್ಗೆ ಗೊತ್ತಿದೆ ಸಪ್ರೇಟ್ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಇಂಜಿನಿಯರಿಂಗಿಗೆ ಸಪ್ರೇಟ್ ರ್ಯಾಂಕು, BSc ಅಗ್ರಿಕಲ್ಚರ್ಗೆ ಸಪ್ರೇಟ್ ರ್ಯಾಂಕು, ವೆಟರ್ನರಿಗೆ ಸಪ್ರೇಟ್ ರ್ಯಾಂಕು. ಸೊ ಈ ಥರ ಫಾರ್ಮಸಿಗೆ ಸಪ್ರೇಟ್ ರ್ಯಾಂಕು, ನರ್ಸಿಂಗಿಗೆ ಸಪ್ರೇಟ್ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ನಾನು ಮೇಜರಾಗಿ ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಇಂಜಿನಿಯರಿಂಗ್ ಮತ್ತು ಬಯಾಲಜಿ ರಿಲೇಟೆಡ್ ಕೋರ್ಸಸ್ PCM ಆರ್ PCB. ಇಂಜಿನಿಯರಿಂಗ್ ಆದರೆ PCM, ಬಯಾಲಜಿ ರಿಲೇಟೆಡ್ ಕೋರ್ಸಸ್ BSc ಅಗ್ರಿಕಲ್ಚರ್ ವೆಟರ್ನರಿ ಇವುಗಳಿಗಾದರೆ PCB ಮಾರ್ಕ್ಸನ್ನು ತೊಗೊಳ್ತಾರೆ. PCB 3 ಟೋಟಲ್ ಆ್ಯಡ್ ಮಾಡಿ KCET ಮಾರ್ಕ್ಸು ಡಿವೈಡೆಡ್ ಬೈ 100 ಪ್ಲಸ್ PCM ಆರ್ PCB ಇಂದ ಥಿಯರಿ ಬೋರ್ಡ್ ಮಾರ್ಕ್ಸ್. ಅಗೈನ್ ನೀವು ಇಂಜಿನಿಯರಿಂಗ್ ಆದರೆ PCM ಕನ್ಸಿಡರ್ ಮಾಡ್ತಾರೆ, ಥಿಯರಿ ಬೋರ್ಡ್ ಮಾರ್ಕ್ಸು ಅಂದರೆ 300 100 + 100 + 100 300ಗೆ ಟೋಟಲ್ 300ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ PCM ಅಥವಾ PCB. ನೀವು ಬಯಾಲಜಿ ಮತ್ತೆ ಇದನ್ನು ಹೇಳ್ತಿದ್ದೀನಿ, ಇಲ್ಲೂ PCM ತೊಗೊಂಡ್ರೆ ಅಲ್ಲೂ PCM ತೊಗೊಳ್ಳೋದು. ನೀವು ಬಯಾಲಜಿ ಇದು ಇಲ್ಲಿ PCM ತೊಗೊಂಡು ಅದು ಹಳೆಯಷ್ಟು ಯಾವ್ದು ಬಂದಿರುತ್ತೆ ಅದನ್ನು ತೊಗೊಳ್ಳೋದಿಲ್ಲ. ಇಂಜಿನಿಯರಿಂಗಿಗೆ PCM ಮಾತ್ರನೇ. ಇಲ್ಲಿ ನೀವು ಬಯಾಲಜಿ ರಿಲೇಟೆಡ್ ಸ್ಟ್ರೀಮ್ಸ್ಗೆ PCB. ಓಕೆನಾ? ಸೊ ಈ ಮಾರ್ಕ್ಸ್ ಥಿಯರಿ ಬೋರ್ಡ್ ಮಾರ್ಕ್ಸ್ ಡಿವೈಡೆಡ್ ಬೈ 100 ಓವರ್ ಆಲ್ ನಿಮ್ಗೆ ಏನು ಬರುತ್ತೆ ಅದನ್ನು ಓವರ್ ಆಲ್ ಇವೆರಡನ್ನು ಮಾಡಿದ್ದಾದಮೇಲೆ ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ನಿಮಗೆ ನಾರ್ಮಲೈಸ್ಡ್ ಮಾರ್ಕ್ಸ್ ಬರುತ್ತೆ. ಸೊ ಆ ನಾರ್ಮಲೈಸ್ಡ್ ಮಾರ್ಕ್ಸು ಏನು ಬರುತ್ತೆ ರೇಂಜಲ್ಲಿ ಯಾವ್ದು ಬರುತ್ತೆ ಅಂದರೆ ವಿತಿನ್ 100 ಒಳಗಡೆ ಬರುತ್ತೆ ನಿಮಗೆ ರ್ಯಾಂಕ್, ಟೋಟಲ್ ನಾರ್ಮಲೈಸ್ಡ್ ಮಾರ್ಕ್ಸ್. ಅದ್ರ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕನ್ನು ಅನೌನ್ಸ್ ಮಾಡುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ನಿಮಗೆ ಸ್ಟಿಲ್ ಏನಾದ್ರು ಡೌಟ್ ಇದ್ದರೆ ಯಾವ ರೀತಿಯಾಗಿ ನಿಮ್ಮದು ನಾರ್ಮಲೈಸ್ ಮಾರ್ಕ್ಸ್ ಏನು ಬರುತ್ತೆ ಅಥವಾ ನಿಮ್ಮ ರ್ಯಾಂಕ್ ಏನು ಬರುತ್ತೆ ಅಂತ ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ನನಗೆ 2 ಡೀಟೇಲ್ಸನ್ನು ಕೊಡಿ. ಏನು 2 ಡೀಟೇಲ್ಸು? PCM ಆರ್ PCB ಮಾರ್ಕ್ಸ್ ಆಸ್ ವೆಲ್ ಆಸ್ KCET ಮತ್ತು ಥಿಯರಿ ಮಾರ್ಕ್ಸ್ ಎಷ್ಟು ಮತ್ತು KCET ಮಾರ್ಕ್ಸ್ ಎಷ್ಟು ಸಪ್ರೇಟಾಗಿ ನನಗೆ ಮಾರ್ಕ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬೇಕಾದ್ರೆ ನಾನು ನಿಮಗೆ ಯಾವ ನಾರ್ಮಲೈಸ್ಡ್ ಮಾರ್ಕ್ಸ್ ಬರುತ್ತೆ ಜೊತೆಗೆ ನಿಮಗೆ ರ್ಯಾಂಕ್ ಏನು ಬರುತ್ತೆ ಅಂತ ಸಹ ನಾನು ನಿಮಗೆ ಹೇಳ್ತೀನಿ. ಓಕೆನಾ?
ಸೊ ಆ ಮಾರ್ಕ್ಸ್ ನಿಮಗೆ ಬೇಕು, ನಿಮಗೆ ನಿಮ್ಮ ರ್ಯಾಂಕ್ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗಿ ನಿಮಗೆ ನಿಮ್ಮ ಮಾರ್ಕ್ಸಿಗೆ ಥಿಯರಿ ಮತ್ತು ಸಿ ಇ ಟಿ ಮಾರ್ಕ್ಸಿಗೆ ನಾನು ಹೇಳಿದ ಪ್ರಕಾರವಾಗಿ ಹಾಕಿ ನೀವು, ನಾನು ಖಂಡಿತವಾಗಿ ನಿಮಗೆ ರ್ಯಾಂಕ್ ಏನು ಬರುತ್ತೆ ಅಂತ ಖಂಡಿತವಾಗಿ ನಾನು ಹೇಳ್ತೀನಿ. ಹಾಗಾದರೆ ಸೊ ನಿಮ್ಗೆ ಇನ್ನೂ ಕ್ವಶನ್ ಮೈಂಡಲ್ಲಿ ಇದ್ದರೆ ವಾಟ್ ವಿಲ್ ಬಿ ಮೈ ರ್ಯಾಂಕ್ ಅಂತಂದರೆ ನಿಮ್ಮ ರ್ಯಾಂಕ್ ಏನು ಬರ್ಬೋದು. ಹಾಗಾದರೆ ನಾನು ಇಷ್ಟು ಥಿಯರಿನಲ್ಲಿ ಇಷ್ಟು ಸ್ಕೋರ್ ಮಾಡಿದ್ದೀನಿ, ಹಾಗಾದರೆ ಕಾಂಪಿಟೇಟಿವಲ್ಲಿ ಇಷ್ಟು ಸ್ಕೋರ್ ಮಾಡಿದ್ದೀನಿ, ನನ್ನ ರ್ಯಾಂಕ್ ಏನು ಬರ್ಬೋದು ಅಂತಂದರೆ ಕಂಪ್ಲೀಟ್ ಲಿಸ್ಟ್ ಇಲ್ಲಿ ಇದೆ ನೋಡಿ. ಆ್ಯಸ್ ಪರ್ ದ ನಾರ್ಮಲೈಸ್ಡ್ ಮಾರ್ಕ್ಸನ್ನು ತೊಗೊಂಡ್ರೆ ನಿಮಗೆ ನೋಡಿ ಇದು ಏನಾಗುತ್ತೆ ಗೊತ್ತಾ, ಸ್ಲೈಟ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಎವ್ರಿ ಇಯರ್ ಫಿಕ್ಸ್ ಆಗಲ್ಲ. ಇದು ಯಾಕೆ ಫಿಕ್ಸ್ ಆಗಲ್ಲ ಅಂತಂದರೆ ನಿಮ್ಮ ಮಾರ್ಕ್ಸ್ ಅಂತ ರೇಂಜಿಗೆ ಬಂದಾಗ ಕೆಲವೊಂದು ಸರಿ ಈಸಿಯಾಗಿದ್ದಾಗ ಪೇಪರು ತುಂಬ ಸ್ಕೋರ್ ಮಾಡಿರುವಂಥ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಈ ರೇಂಜ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಏನಾಗುತ್ತೆ ಸ್ವಲ್ಪ ಫಾರ್ ಅವೇ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ 100 to 92 ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದಿದ್ದರೆ ಬಿಫೋರ್ ಲಾಸ್ಟ್ ಇಯರ್ ಆಗಿದ್ದಿದ್ರೆ ನಿಮಗೆ ಲಾಸ್ಟ್ ಇಯರ್ ತೊಗೊಂಡಿದ್ದರೆ 100 ಒಳಗಡೆ ರ್ಯಾಂಕ್ ಬರ್ತಿತ್ತು. ಅದ್ರ ಹಿಂದಿನ ವರ್ಷ ಆಗಿದ್ದರೆ ನಿಮಗೆ 50 ಒಳಗಡೆ ರ್ಯಾಂಕ್ ಬರ್ತಿತ್ತು. ನೋಡಿ ಈಗ ನೋಡಿ 1 to 200 ಹಾಕಿದ್ದೀನಿ. ಯಾಕೆ ಹೇಳಿ 1 to 200 ಹಾಕಿರೋದು ಅಂತಂದರೆ ಥಿಯರಿನಲ್ಲಿ ತುಂಬ ಸ್ಕೋರ್ ಮಾಡಿರೋರು ಇರೋದ್ರಿಂದ ಸಿ ಇ ಟಿನೂ ಪೇಪರ್ ಸ್ವಲ್ಪ ಈಸಿಯಾಗಿದ್ದರಿಂದ ನಿಮಗೆ ಅಲ್ಲೇನಾಗುತ್ತೆ, ನಿಮಗೆ ಎಕ್ಸ್ಪೆಕ್ಟೆಡ್ ರ್ಯಾಂಕು ಸ್ವಲ್ಪ ಏನಾಗುತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿಯಾಗಿ ಚೇಂಜಸ್ ಆಗುತ್ತೆ. ಹಾಗಾಗಿರೋದ್ರಿಂದ ಇಯರ್ ಟು ಇಯರ್ ಚೇಂಜ್ ಆಗುತ್ತೆ. ಬಟ್ ಇದಕ್ಕಿಂತ ಸ್ವಲ್ಪ ಸ್ಲೈಟ್ ಚೇಂಜಸ್ ಆಗ್ಬೋದು, ಅಷ್ಟು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಈ ರೇಂಜಲ್ಲೇ ಬರುತ್ತೆ ನಿಮಗೆ ರ್ಯಾಂಕ್. ನಾರ್ಮಲೈಸ್ಡ್ ಮಾರ್ಕ್ಸ್ ನಾನು ಫಾರ್ಮುಲಾ ಕೊಟ್ಟಿದ್ದೀನಲ್ಲ, ಪ್ರೀವಿಯಸ್ ಫಾರ್ಮುಲಾ, ಆ ಫಾರ್ಮುಲಾದಲ್ಲಿ ನಿಮ್ಗೆ ಏನು ಬರುತ್ತೆ ನಾರ್ಮಲೈಸ್ಡ್ ಮಾರ್ಕ್ಸು, ಆ ಮಾರ್ಕ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಿಮಗೆ ರ್ಯಾಂಕ್ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಯಾವ ರೇಂಜಲ್ಲಿ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ನಾರ್ಮಲೈಸ್ಡ್ ಮಾರ್ಕ್ಸ್ ಏನಾದರೂ 90 to 100 ಇದ್ದರೆ ನಾರ್ಮಲೈಸ್ಡ್ ಮಾರ್ಕ್ಸು, ನಿಮ್ಮ ರ್ಯಾಂಕ್ ಅರೌಂಡ್ 1 to 200 ರ್ಯಾಂಕ್ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸಿಮಿಲರ್ಲಿ 91 to 90 ಆ ರೇಂಜಲ್ಲಿ ಬಂದರೆ ನಿಮ್ಮದು ಅರೌಂಡ್ 200 to 500. ನೋಡಿ ಒಂದೊಂದು ಮಾರ್ಕ್ಸ್ ರೇಂಜಲ್ಲಿ, ನಾರ್ಮಲೈಸ್ಡ್ ಮಾರ್ಕ್ಸ್ ರೇಂಜಲ್ಲಿ ನಿಮಗೆ ಇದ್ರ ವ್ಯಾಲ್ಯೂ ಈಗ ಒಂದೊಂದು ಮಾರ್ಕ್ಸಿನ ಕೆ ಸಿ ಟಿ ವ್ಯಾಲ್ಯೂ ಈಗ ಗೊತ್ತಾಗುತ್ತೆ. ಅದಕ್ಕೆ ಎಫರ್ಟ್ ಹಾಕಿ ಓದಿ ಅಂತ ಹೇಳ್ತಿದ್ದು. ಒಂದೊಂದು ಮಾರ್ಕ್ಸ್ ವೇರಿಯೇಷನ್ ಈಗ ನೋಡಿ ಒಂದೊಂದರಲ್ಲಿ ನಿಮಗೆ ಎಷ್ಟು ವೇರಿಯೇಷನ್ ಆಗ್ತಾ ಇದೆ, 10s 100s ವೇರಿಯೇಷನ್ ಆಗುತ್ತೆ, ಹೋಗ್ತಾ 1000s ವೇರಿಯೇಷನ್ ಆಗುತ್ತೆ. ನೋಡಿ ನಿಮಗೆ ನಾನು ರ್ಯಾಂಕ್ ಕೊಡ್ತಿರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದೊಂದು ಮಾರ್ಕ್ಸಿನ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ 91 to 90 ಬಂದರೆ ಅರೌಂಡ್ 200 to 500 ರ್ಯಾಂಕ್ ಬರುತ್ತೆ. ನಾರ್ಮಲೈಸ್ಡ್ ಮಾರ್ಕ್ಸ್ ನಿಮ್ದು ಏನಾದರೂ 87 to ಅರೌಂಡ್ 89 ಇದ್ದರೆ ನಿಮ್ಮ ರ್ಯಾಂಕ್ ಅರೌಂಡು 500 to 1000 ರ್ಯಾಂಕ್ ಬರುತ್ತೆ. ನಿಮ್ಮ ನಾರ್ಮಲೈಸ್ಡ್ ಮಾರ್ಕ್ಸ್ ಏನಾದರೂ 84 to 86 ಬಂದರೆ 1000 to 2500. ನಿಮ್ಮ ನಾರ್ಮಲೈಸ್ಡ್ ಮಾರ್ಕ್ಸ್ ಏನಾದರೂ 83 to 80 ಬಂದರೆ ಅರೌಂಡ್ 2500 to 5000 ರ್ಯಾಂಕು. ಸಪೋಸ್ ನಿಮ್ಮ ನಾರ್ಮಲೈಸ್ ಸ್ಕೋರ್ ಏನಾದರೂ 77 to 79 ಆ ರೇಂಜಲ್ಲಿ ಇದ್ದರೆ ಸೊ 5000 to 9000. ನೋಡಿ ಈಗ ನಿಮ್ಗೆ ಎಷ್ಟು ವೇರಿಯೇಷನ್ ಆಗ್ತಿದೆ ನೋಡಿ, 1-2 ನಾರ್ಮಲೈಸ್ ಸ್ಕೋರ್ಗೆ ನಿಮಗೆ ಆಲ್ಮೋಸ್ಟ್ ಒಂದು 3000 4000 ವೇರಿಯೇಷನ್ ಆಗ್ತಿದೆ ರ್ಯಾಂಕ್. ಹಾಗೆ ಬರ್ತಾ ನಿಮಗೆ 2000 3000 ಇಂದ 10,000 ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ 74 ಇಂದ 76 ಬಂದಾಗ ನಿಮಗೆ 9000 to 13,000 ಅರೌಂಡ್ ರ್ಯಾಂಕ್ ಬರುತ್ತೆ. ಹಾಗೆ 70 to 73 ನೀವು ನಾರ್ಮಲೈಸ್ ಮಾರ್ಕ್ಸ್ ಬಂದಿದ್ರೆ ಸೊ ನಿಮ್ದು ಅರೌಂಡ್ 13,000 to 20,000 ರ್ಯಾಂಕ್ ಒಳಗಡೆ ಬರುತ್ತೆ. 68 to 70 ರೇಂಜಲ್ಲಿ ನಿಮ್ಮದು ಮಾರ್ಕ್ಸ್ ಬಂದಿದ್ರೆ, ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದಿದ್ರೆ ಸೊ ನಿಮ್ದು ಅರೌಂಡ್ 20 to 30,000 ರ್ಯಾಂಕ್. ನೋಡಿ ಇಲ್ಲಿ ಎರಡೇ ನಾರ್ಮಲೈಸ್ ಸ್ಕೋರ್ಗೆ ಎಷ್ಟು ವೇರಿಯೇಷನ್ ಆಯ್ತು ನೋಡಿ, 10,000 ವೇರಿಯೇಷನ್ ಸ್ಟಾರ್ಟ್ ಆಯ್ತು ಇಲ್ಲಿ. ನೆಕ್ಸ್ಟು 65 to 68 ನಾರ್ಮಲೈಸ್ ಸ್ಕೋರ್ ಬಂದರೆ ಅರೌಂಡ್ ನಿಮ್ಮದು ಅರೌಂಡ್ 30,000 to 50,000 ರ್ಯಾಂಕ್ ವೇರಿಯೇಷನ್ ಆಗುತ್ತೆ, ಆ ರೇಂಜಲ್ಲಿ ಬರುತ್ತೆ. 62 to 64 ಬಂದರೆ ಅರೌಂಡ್ 50,000 to 70,000. 60 to 61 ನೋಡಿ ಒಂದೇ ನಾರ್ಮಲೈಸ್ ಸ್ಕೋರ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. 70 to 85,000 15,000 ರ್ಯಾಂಕ್, 15,000 ರ್ಯಾಂಕ್ ವೇರಿಯೇಷನ್. ನೋಡಿ ಎಷ್ಟು ವೇರಿಯೇಷನ್ಸ್ ಆಗುತ್ತೆ ಅಂದರೆ ನೀವು ಹೈಯರ್ ಎಂಡ್ ಬರ್ತಾ ನಿಮಗೆ ಮಿಡಲ್ ಆರ್ಡರಲ್ಲಿ ಬಂದುಬಿಟ್ರೆ ನಿಮಗೆ 10 ಒಂದೊಂದು ಮಾರ್ಕ್ಸ್ ವೇರಿಯೇಷನ್ ಇತ್ತು ನಿಮ್ಮ ಕೆ ಸಿ ಇ ಟಿನಲ್ಲಿ ಅರೌಂಡ್ 5,000 ರ್ಯಾಂಕ್ ವೇರಿಯೇಷನ್ ಆಗುತ್ತೆ, 10,000 ರ್ಯಾಂಕ್ ವೇರಿಯೇಷನ್ಗಳಾಗೋ ಚಾನ್ಸಸ್ ಇರುತ್ತೆ ಇಲ್ಲಿ. ಆ್ಯಂಡ್ 60 to 61 ಬಂದರೆ ಅರೌಂಡ್ 70 to 85,000 ರ್ಯಾಂಕ್. ಆ್ಯಂಡ್ ಇಫ್ ಯುವರ್ ನಾರ್ಮಲೈಸ್ ಸ್ಕೋರ್ ಈಸ್ 57 to 59 ಈಸ್ 85,000 to 1 lakh ಬರುತ್ತೆ. ಆ್ಯಂಡ್ ಅರೌಂಡ್ 54 to 56 ನಿಮ್ಮ ನಾರ್ಮಲೈಸ್ ಸ್ಕೋರ್ ಏನಾದ್ರು ಬಂತು ಅಂತಂದರೆ ಔಟ್ ಆಫ್ 100ಗೆ ಅರೌಂಡ್ 1 lakh to 1,40,000 ರ್ಯಾಂಕ್ಸ್ ವೇರಿಯೇಷನ್. ನೋಡಿ ಇಲ್ಲಿ ಅರೌಂಡ್ 20-30,000 ರ್ಯಾಂಕ್ಸ್ ವೇರಿಯೇಷನ್ ಆಗುತ್ತೆ ನಿಮ್ಮ ಒನ್ ಮಾರ್ಕ್ಸಿನಿಂದ ಇಟ್ಕೊಂಡ್ರೆ ಈ ರೇಂಜಲ್ಲಿ ಬಂದರೆ ನಿಮ್ಮದು. ಮತ್ತು ಇಲ್ಲಿ ನಾರ್ಮಲೈಸ್ ಸ್ಕೋರ್ ಅರೌಂಡ್ 51 to 53 ಬಂದರೆ ಅರೌಂಡ್ 1,40,000 to 1,70,000 ಆಗುತ್ತೆ. ನೋಡಿ ಈ ರೇಂಜಲ್ಲಿ ಬಂದುಬಿಟ್ರೆ ನಿಮಗೆ ಇನ್ನೊಂದು 50 ನಾರ್ಮಲೈಸ್ ಸ್ಕೋರ್ ಆ ರೇಂಜಲ್ಲಿ ಬಂದುಬಿಟ್ರೆ ನಿಮ್ಮದು ಅರೌಂಡ್ 20,000 ಒಂದೊಂದು ಮಾರ್ಕ್ಸ್ ವೇರಿಯೇಷನಲ್ಲಿ 10,000 20,000 ವೇರಿಯೇಷನ್ಸ್ ಆಗುತ್ತೆ ನಿಮ್ಮ ರ್ಯಾಂಕಲ್ಲಿ. ಸೊ ಆ್ಯಂಡ್ 39 ಬಿಲೋ ಬಂತು ಅಂದರೆ
ಅರೌಂಡ್ 2,20,000 ಬಿಲೋ ರ್ಯಾಂಕ್ ನಿಮಗೆ ಬರುತ್ತೆ. ಸೊ ಇದು ನಿಮಗೆ ರ್ಯಾಂಕ್ ಪ್ರೆಡಿಕ್ಷನ್ನು. ಈ ರೇಂಜಿಗೆ ನಿಮ್ಮ ರ್ಯಾಂಕ್ ಬರುತ್ತೆ. ಸ್ಟಿಲ್ ನಿಮ್ಗೆ ಇನ್ನೇನಾದ್ರು ಡೌಟ್ ಇದ್ದರೆ ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಕನ್ಫ್ಯೂಷನ್ ಇದ್ದರೆ ನಿಮ್ಮ PCM ಆರ್ PCB ಥಿಯರಿ ಮಾರ್ಕ್ಸ್ ಪ್ಲಸ್ KCET ಮಾರ್ಕ್ಸ್ ಹಾಕಿ ನಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಖಂಡಿತವಾಗಿ ನಾನು ನಿಮಗೆ ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆಲ್.